ಕರ್ನಾಟಕ ಸೇನೆ ವತಿಯಿಂದ ಇಂದು ಕಾರ್ಮಿಕ ದಿನಾಚರಣೆಯ ಕಾರ್ಯಕ್ರಮವನ್ನು ಅತ್ಯಂತ ಗೌರವದಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರು ಆದ ಶ್ರೀ ಎಂ ಬಸವರಾಜ ಪಡುಕೋಟೆ ಶ್ರಮಜೀವಿ ಕಾರ್ಮಿಕರ ಉತ್ಸವವನ್ನ ಸರ್ ಪುಟ್ಟಣ್ಣ ಚೆಟ್ಟಿ ಪುರಭವನ ಟೌನ್ ಹಾಲ್ ಬೆಂಗಳೂರಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕರ ಪರಿಶ್ರಮ, ತ್ಯಾಗ ಮತ್ತು ಅವರ ದೇಶ ನಿರ್ಮಾಣದಲ್ಲಿ ಇರುವಂತಹ ಮಹತ್ವದ ಪಾತ್ರವನ್ನ ಸ್ಮರಿಸಲಾಗಿದೆ. ಸಮಾಜದ ಅಭಿವೃದ್ಧಿಗೆ ಕಾರ್ಮಿಕರ ಕೊಡುಗೆ ಅಪಾರವೆಂದು ಈ ಸಂದರ್ಭದಲ್ಲಿ ಹೇಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀ ಶ್ರೀ ಸಿದ್ಧತೋತೇಂದ್ರ ಶಿವಾಚಾರ್ಯ ಗುರೂಜಿ ಅವರು, ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಆದ ಡಾಕ್ಟರ್ ಪಿ ಮೂರ್ತಿ, ಚಲನಚಿತ್ರ ನಟ ಗಣೇಶ್ ರಾವ್, ನಮ್ಮ ಕರ್ನಾಟಕ ಸೇನೆ ಮಹಿಳಾ ಅಧ್ಯಕ್ಷೆ ಲಕ್ಷ್ಮಿ, ಲಯನ್ ಬಾಲಕೃಷ್ಣ, ಶ್ರೀ ಗುರು ದೊಡ್ಮನಿ, ಶ್ರೀ ರಘು ಪಡುಕೋಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದ ಆರಂಭದಲ್ಲಿ ತಾಯಿ ಭುವನೇಶ್ವರಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದ್ರು. ನಿಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, ಉತ್ತರ ಕರ್ನಾಟಕದ ಜನ ಬಹಳ ಸ್ವಾಭಿಮಾನಿಗಳು. ಭಾರತದಲ್ಲಿ ಯಾವ ಸ್ವಾಭಿಮಾನಿ ಕನ್ನಡಿಗರಿದ್ದಾರೆ ಅಂದ್ರೆ ಅದು ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇನೆ. ನಿಮಗೆ ಗೊತ್ತಿರಬಹುದು, ನಮ್ಮ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಜನ ಬೆಂಗಳೂರಿಗೆ ಬಂದು ತಮ್ಮ ಕಾರ್ಮಿಕ ಸೇವೆಯನ್ನ ಮಾಡೋದಕ್ಕೆ ಮುಂಚೆ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಕಟ್ಟಡ ಕಾರ್ಮಿಕರಂದ್ರೆ ಯಾರು? ತಮಿಳವರು, ಅವರು ಇದ್ರು. ಆದರೆ ಇವತ್ತು ನಮ್ಮ ಇಡೀ ಬೆಂಗಳೂರನ್ನ ಹಸನಗೊಳಿಸಿ ಇಡೀ ಒಂದು ನಗರವನ್ನ ಸ್ಥಾಪನೆ ಮಾಡೋದಕ್ಕೆ ತಮ್ಮ ಬೆವರನ್ನ ಜೊತೆಗೆ ರಕ್ತವನ್ನ ಸುರಿಸ್ತಾ ಇರ್ತಕ್ಕಂಥವರು ನಮ್ಮ ಕಲ್ಯಾಣ ಕರ್ನಾಟಕದ ಕಾರ್ಮಿಕ ವರ್ಗ. ಅಂಥವರಿಗಾಗಿ ಇವತ್ತು ಶ್ರಮಜೀವಿ ಕಾರ್ಮಿಕ ಉತ್ಸವವನ್ನ ನಮ್ಮ ಗುರು ದೊಡ್ಡಮನಿ ಮತ್ತು ದೇಸಾಯಿಗೌಡ ಪಾಟೀಲ್ ಅವರು ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಲವಾರು ನಾಯಕರುಗಳನ್ನ, ರಾಜಕೀಯ ಮುಖಂಡರನ್ನ, MLAಗಳನ್ನ, ಮಿನಿಸ್ಟ್ರಿಗಳನ್ನ ಕರೆದಿದ್ರು. ಆದರೆ ಅವ್ರು ಇಂಥ ಕಾರ್ಯಕ್ರಮಗಳಿಗೆ ಬರೋದಕ್ಕೆ ಅವ್ರಿಗೆ ಟೈಮ್ ಇರಲ್ಲ. ಕಾರಣ ಇದು ಕಾರ್ಮಿಕರ ಕೆಲಸ, ಶ್ರಮಜೀವಿಗಳ ಕೆಲಸ. ಹಾಗಾಗಿ ಅವ್ರು ಬರೋದಕ್ಕೆ ಟೈಮ್ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೆ ಕಾರ್ಮಿಕರು ಏನು ಅನ್ನೋದನ್ನ ನೀವು ಅವ್ರ ಪಾಠ ಕಲಿಸ್ಬೇಕಾಗಿದೆ, ಯಾರೇ ಆಗಲಿ ಅವರು. ಅಲ್ಲೊಂದು ಲೈನ್ ಬಹಳ ಚೆನ್ನಾಗಿ ಬರೆದಿದ್ದಾರೆ, ಕಾರ್ಮಿಕ ಮತ್ತು ಮಾಲೀಕ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಕಾರ್ಮಿಕರಿಲ್ಲದೆ ಮಾಲೀಕನಿಲ್ಲ, ಮಾಲೀಕರಿಲ್ಲದೆ ಕಾರ್ಮಿಕನಿಲ್ಲ. ಮಾಲೀಕ ಕೂಡ, ಯಾವ ಮಾಲೀಕ ಕಾರ್ಮಿಕರನ್ನ ಗೌರವದಿಂದ ಅವರ ಒಂದು ಕೆಲಸಕ್ಕೆ, ಶ್ರದ್ಧೆಗೆ, ಅವರ ಶ್ರಮಕ್ಕೆ ಬೆಲೆ ಕೊಟ್ಟು ಗೌರವಿಸ್ತಾನೋ ಆ ಮಾಲೀಕ ಹಾಳಾಗಿದ್ದು ನಿದರ್ಶನನೇ ಇಲ್ಲ. ಕಾರ್ಮಿಕರನ್ನ ತುಚ್ಛವಾಗಿ ಕಂಡವರು ಯಾವತ್ತೂ ಇತಿಹಾಸದಲ್ಲಿ ಉದ್ಧಾರ ಆಗಿರೋದು ನೋಡೇ ಇಲ್ಲ ನಾವು. ನಮ್ಮ ಸಂವಿಧಾನ, ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ರಾಜನ ಮಗ ಏನ್ ಬೇಕಾದ್ರೂ ಆಗ್ಬೋದು, ಕಾರ್ಮಿಕರ ಮಗ ಮುಖ್ಯಮಂತ್ರಿ ಅಂತ ಕೂಡ ಆಗ್ಬಹುದು. ಆ ಶಕ್ತಿ ಕೊಟ್ಟಿರೋದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ. ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಕಾರ್ಮಿಕರ ಉತ್ಸವ. ಕಾರ್ಮಿಕರಂದ್ರೆ ಯಾರು? ಕಾರ್ಮಿಕರಿಲ್ಲ ಅಂತ ಹೇಳಿದ್ರೆ ಈ ಜಗತ್ತೇ ಇಲ್ಲ. ಒಬ್ಬ ಕಾರ್ಮಿಕ ಇದ್ರೇನೆ ಪ್ರತಿಯೊಂದು ಕೆಲಸನೂ, ಕಾರ್ಯಕ್ರಮಗಳಿರ್ಬೋದು, ಕಟ್ಟಡ ಇರ್ಬೋದು, ಏನೇ ಫ್ಲೈಟ್ ಓಡಿಸೋನು ಒಬ್ಬ ಕಾರ್ಮಿಕನೇ. ಆಯ್ತಾ? ನಮ್ಮ ದೇಶದ ಪ್ರಧಾನಮಂತ್ರಿ ಒಬ್ಬ ಕಾರ್ಮಿಕರನ್ನೇ. ಯಾಕಂದ್ರೆ ನಾವು ಓಟ್ ಹಾಕಿ ಕಳಿಸಿದ್ಮೇಲೆ ಅವರು ನಮ್ಮ ಕಾರ್ಯಕ್ರಮಗಳು ಮತ್ತು ನಮ್ಮ ಕಾರ್ಯ ಮಾಡ್ಬೇಕಲ್ವ, ಅವರು ಕಾರ್ಮಿಕರೇ. ಹಾಗಾಗಿ ನಾನು ಕಾರ್ಮಿಕರಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವತ್ತು ನಾವು ಕಾರ್ಮಿಕರಾಗಿರ್ತೀವೋ ಅವತ್ತು ನಾವು ಮಾಲೀಕರಾಗ್ತೀವಿ. ಎಷ್ಟು ಜನ ಕಾರ್ಮಿಕರಿದ್ರೆ ಹೇಳಿ ನೋಡೋಣ ಇಲ್ಲಿ. ಅಲ್ಲ, ಮಿಗ್ದವರೆಲ್ಲ ಮಾಲೀಕರ. ಸೊ ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಾವು ಅಟಾಚಲ ಕಾನ್ಫಿಡೆನ್ಸ್ ಇಟ್ಕೋಬೇಕು. ನಾನೊಬ್ಬ ಕಾರ್ಮಿಕನಾಗಿದ್ದೀನಿ, ಮುಂದಿನ ದಿನಗಳಲ್ಲಿ ಮಾಲೀಕ ಆಗ್ತೀನಿ, ಒಂದು ಫ್ಯಾಕ್ಟ್ರಿಯ ಒಂದು ಸಂಪಾದಕ ಆಗ್ತೀನಿ, ಒಂದು ಬಿಸ್ನೆಸ್ ಮಾಡ್ತೀನಿ, ಒಂದು ಇಂಡಸ್ಟ್ರಿ ಮಾಡ್ತೀನಿ ಅಂತೇಳಿ ನಮಗೆ ಕಾನ್ಫಿಡೆನ್ಸ್ ಇದ್ದಾಗ ನಾವು ಇವತ್ತು ಏನು ಕಾರ್ಮಿಕರಾಗಿರ್ತೀವೋ ನಾಳೆ ಮಾಲೀಕರಾಗ್ತೀವಿ. ಅದು ಯಾವುದೇ ಕೆಲಸ ಆಗಿರ್ಬೋದು.
ಯಾವುದೇ ಕೆಲಸ ಆಗಿರ್ಬೋದು. ಯಾಕಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಒಬ್ಬ ಕಾರ್ಮಿಕನೇ. ನಮ್ಮ ಅಪ್ಪೇನು ದೊಡ್ಡ ಜಮೀನ್ದಾರಲ್ಲ, ನಾವೇನು ರಾಜರ ಫ್ಯಾಮಿಲಿಯಿಂದ ಹುಟ್ಟು ಬಂದಿಲ್ಲ. ಇವತ್ತು ನಾನೇಂದ್ರೆ ಪಿ ಮೂರ್ತಿ ನಿಮ್ಮ ಜೊತೆಲಿ ಈ ಥರ ಒಂದು ವೇದಿಕೆ ಹಂಚ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಕಾರಣ. ಅವಲೇ ನಮ್ಮ ಗಣೇಶಣ್ಣನ ಹೇಳಿದ್ರು, ಹಿಂದಿನ ಕಾಲದಲ್ಲಿ ಮಹಾರಾಜರ ಮನೆಯಲ್ಲಿ ಮಹಾರಾಜ ಹುಟ್ಟಬೇಕಾಯ್ತು. ಆದರೆ ಇವತ್ತು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟಿಂಗ್ ಕೊಟ್ಟಲ್ಲ, ಓಟು ಬೂತಲ್ಲಿ ಹುಟ್ಟುತ್ತಾರೆ. ಯಾರು ಬೇಕಾದ್ರೂ ಮಹಾರಾಜರಾಗ್ಬೋದು. ಉದಾಹರಣೆಗೆ ನಮ್ಮ ಪಕ್ಕದ ರಾಜ್ಯದ ವಿಜಯ್ ಅವರೊಬ್ಬ ಸಾಮಾನ್ಯ ನಟ. ಇವತ್ತು ಇಡೀ ತಮಿಳುನಾಡಲ್ಲಿ ಎಲ್ಲ ಆಡ್ಕೊಳ್ತಿದ್ರು, ವಿಜಯ್ ಎಲೆಕ್ಷನ್ ನಿಂತ್ಕೊಂಡ್ರೆ ಒಂದು 5 ಸೀಟ್ ಬರ್ತಾ 10 ಸೀಟ್ ಬರ್ತಾ ಅಂತೇಳಿ. ಇವತ್ತು ಜನ ಮನ್ಸು ಮಾಡಿದ್ರು ವಿಜಯನ ಇಡೀ ತಮಿಳುನಾಡಿಗೆ ಮಹಾರಾಜ ಮಾಡಿದ್ರು. ಅದು ಭಾರತ ಸಂವಿಧಾನದ ಒಂದು ತಾಕತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ತಾಕತ್ತು ಬಂಧುಗಳೇ. ಹಾಗಾಗಿ ನಾವು ಹೇಳೋದಿಷ್ಟೇ, ನೀವು ಮೊದಲನೇದಾಗಿ ನಾನು 3 ಮಾತು ಹೇಳ್ತೀನಿ. ಫಸ್ಟು ನನ್ನ ತಂದೆ ತಾಯಿ, ಅಂದರೆ ನಮ್ಮ ತಂದೆ ತಾಯಿಗೆ ನಾವು ಗೌರವ ಕೊಡಬೇಕು. ಯಾಕಂತೇಳಿದ್ರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿ ಸಲಿ ಓದಿಸಿ ನಮ್ಮನ್ನು ಎಲ್ಲೋ ಒಂದು ಕಡೆ ಕುಂಡಿಸ್ಬೇಕು, ಒಳ್ಳೆ ವಿದ್ಯಾವಂತ ಆಗಬೇಕು, ಬುದ್ಧಿವಂತರಾಗಬೇಕು, ಒಂದು ಒಳ್ಳೆ ಸರ್ಕಾರಿ ಕೆಲಸಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಎಷ್ಟು ಶ್ರಮ ಪಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಸೊ ಹಾಗಾಗಿ ನಾವು ನಮ್ಮ ತಂದೆ ತಾಯಿನ ದೇವ್ರ ಥರ ಪೂಜೆ ಮಾಡಬೇಕು. ಎರಡನೇದು, ನಮಗೆ ಪಾಠ ಹೇಳ್ಕೊಟ್ಟಿದ್ದ ಗುರುಗಳು, ಮೇಷ್ಟ್ರುಗಳನ್ನ ನಾವು ಗುರುಗಳಂತ ಪೂಜೆ ಮಾಡಬೇಕು. ಮೂರನೇದು, ನಮ್ಮನ್ನು ಯಾರ್ಕೊಂಡು ಮನೆಗೆ ಬಂದಿರ್ತಾರೋ ಒಂದು ಸಂಸಾರ ಇರ್ತದಲ್ಲ, ಆ ಒಂದು ಮನೆ ಸಂಸಾರ ಚೆನ್ನಾಗಿದ್ದರೆ ನಾವು ಎಲ್ಲಿಂದೆಲ್ಲೋದ್ರೂ ನಾವೆಲ್ಲ ಇಡೀ ನಮ್ಮ ಜೀವನ ಚೆನ್ನಾಗಿ ತಿಳಿಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ. ಹಾಗಾಗಿ ದಯವಿಟ್ಟು ನಿಮ್ಮ ಕುಟುಂಬಗಳಿಗೆ ಫಸ್ಟ್ ಒಂದು ನೀವು ರೆಸ್ಪೆಕ್ಟ್ ಕೊಡಿ, ಆಯಿತಾ? ಅದು ಯಾವತ್ತೂ ಅಷ್ಟೇ ನಮ್ಮನ್ನು ಎಲ್ಲೋ ಒಂದು ಕಡೆ ಜೀವನದಲ್ಲಿ ನಿಲ್ಲಿಸುತ್ತೆ. ನಾನು ಯಾಕೆ ಮಾತಾಡ್ತೇನೆ, ನಾವು ಸಾಮಾನ್ಯ ಕಾರ್ಮಿಕ, ನಮ್ಮ ಬಸವರಾಜ್ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಪಿ ಮೂರ್ತಿ ಫಿಲಿಂ ಪ್ರೊಡ್ಯೂಸರ್ ಆಗಿರ್ಬೋದು, ಅಂಬೇಡ್ಕರ್ ರಾಜ್ಯಾಧ್ಯಕ್ಷರಾಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಇಲ್ಲೊಂದು ಕಂಪ್ನಿ ಮಾಲೀಕರಾಗಿರ್ಬೋದು, ಇಲ್ಲಿ ಇನ್ನೊಂದು ಚಾನೆಲ್ ಓಪನ್ ಮಾಡಿರ್ಬೋದು. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಒಂದು ಶ್ರಮ ಅನ್ನೋದಿರ್ತದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಶ್ರಮ ಇದ್ದೇ ಇರ್ತದೆ. ನಾವು ಕಷ್ಟಪಟ್ಟರೆ ಮಾತ್ರ ನಮಗೆ ಸುಖ. ಒಂದೇ ಸರಿ ನಮಗೆಲ್ಲ ಬಂದ್ಬಿಡಲ್ಲ, ಆಯಿತಾ? ಇದೇ ನಾನು ನಮ್ಮದು JC ರೋಡಲ್ಲಿ ಒಂದು ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಇತ್ತು ಮತ್ತಿಕೆರೆಯಲ್ಲಿ. ಈ JC ರೋಡಿಂದ ಅಲ್ಯೂಮಿನಿಯಮ್ಮು ಒಂದು ಸೈಕಲಲ್ಲಿ ಅಲ್ಯೂಮಿನಿಯಂ ಕಟ್ಕೊಂಡು ಇಲ್ಲಿಂದ ಸುಮಾರು 10 ಕಿಲೋಮೀಟರ್ ನಾನೇ ಸೈಕಲಲ್ಲಿ ಕಟ್ಕೊಂಡು ತಳ್ಕೊಂಡು ನಡ್ಕೊಂಡು ಹೋಗ್ತಿದ್ದೆ. ಏನು ಹೇಳಿ, ಅವಾಗ ಒಂದು ಟೈಮ್ ಊಟ ಮಾಡ್ಕೊಂಡು ನಮ್ಮ ಹತ್ರ ಕಾಸು ಇರಲಿಲ್ಲ. ಇಲ್ಲಿಂದ 2 ವರ್ಷ ಕಂಟಿನ್ಯೂ ನಾನು ಸೈಕಲಲ್ಲಿ ಅಲ್ಯೂಮಿನಿಯಂ ಮೆಟೀರಿಯಲ್ ತಳ್ಕೊಂಡೋಗಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ, ಅಲ್ಲಿ ಅಂತಂತವಾಗಿ ನಾನು ಅಲ್ಯೂಮಿನಿಯಂ ಫ್ಯಾಬ್ರಿಕೇಷನ್ ಕೆಲಸ ಕಲ್ತ್ಕೊಂಡು ಪುನಃ ನಾನು ಸ್ವಂತ ಒಂದು ಫ್ಯಾಕ್ಟ್ರಿ ಮಾಡಿ 200 ಜನ ಕಾರ್ಮಿಕರು ನನ್ನ ಜೊತೆ ಕೆಲಸ ಮಾಡ್ತಿದ್ರು. ಎಷ್ಟು ಹೇಳಿ, 200 ಜನ. ಅದು ಯಾವ ಥರ ಅಂತ ಹೇಳಿದ್ರೆ, ಪೂರ್ವಂಕರ ಮಂತ್ರಿ ಪ್ರೆಸ್ಟೀಜ್ ಸುಮಾರು ಅವತ್ತಿನ ಕಾಲಕ್ಕೆ ನಾನು ಹೇಳ್ತಾರೆ 25-30 ವರ್ಷದ ಕಾಲಕ್ಕೆ 2-3 ಕೋಟಿ ಟೆಂಡರ್ ತಗೊಂಡು ನಾನು ಅವತ್ತಿಗೆ 200-300 ಜನಕ್ಕೆ ನಾನು ಕೆಲಸ ಕೊಡ್ತಿದ್ದೆ. ಯಾಕೇಳಿ, ನಾನೊಬ್ಬ ಕಾರ್ಮಿಕನಾಗಿ ಅಂತಂದು ಕಷ್ಟಪಟ್ಟಿದ್ದಕ್ಕೆ ನಾನು ಇವತ್ತು ಒಬ್ಬ ಮಾಲೀಕನಾದೆ, ಆಯ್ತು? ಹಂಗಾಗ್ಬಿಟ್ಟು ನಿಮ್ಮೆಲ್ಲರಲ್ಲೂ ಒಂದು ನಿಮ್ಮಲ್ಲಿ ಮನಸ್ಸಲ್ಲಿ ಒಂದು ಇದು ಫೋರ್ಸ್ ಇರ್ತದೆ. ಆ ಫೋರ್ಸ್ನ ನಾವು ಯಾವತ್ತು ನಾವು ಗಟ್ಟಿಯಾಗಿ ಇಟ್ಕೊಂಡು ನಾವು ಜೀವನದಲ್ಲಿ ಏನೋ ಒಂದು ಆಗ್ಬೇಕಂತ ನೀವು ಯೋಚನೆ ಮಾಡಿ. ಯಾಕಂತ ಹೇಳಿದ್ರೆ ಯಾವತ್ತು ನಮ್ಮ ಕೈಲಿ ಏನಾಗಲ್ಲ, ನಾವು ಏನೂ ಮಾಡೋಕ್ಕಾಗಲ್ಲ. ಇಲ್ಲ, ನಾನು ನಾಳೆ ದುಡಿತೀನಿ, ಕಾರ್ ಇಸ್ಕೊಳ್ತೀನಿ, ಮನೆ ಕಟ್ತೀನಿ, ಒಳ್ಳೆ ಬಟ್ಟೆ ಹಾಕೊಂಡು ನನ್ನ ಮಕ್ಕಳು ಮದುವೆ ಮಾಡ್ತೀನಿ, ಫ್ಲೈಟಲ್ಲಿ ಓಡಾಡ್ತೀನಿ ಅಂತ ನೀವು ಕನ್ಸ್ಕೊಂಡ್ರಿ ಅದು ನನ್ಸಾಗುತ್ತೆ. ಸೊ ಹಾಗಾಗಿ ಬಸವರಾಜ್ ಅಂತ ಹೇಳಿದ್ರೆ ಅದು ಒಂದು ವ್ಯಕ್ತಿ ಅಲ್ಲ ರೀ, ಒಂದು ಶಕ್ತಿ ಬಸವರಾಜ್ ಅವರು. ಇವತ್ತು ಉತ್ತರ ಕರ್ನಾಟಕದಿಂದ ಬಂದು ಇವತ್ತು ಇಲ್ಲಿ ಕೂಲಿ ಮಾಡಿಕೊಂಡು ಕಷ್ಟಪಟ್ಟು ಇಲ್ಲಿ ಎಲ್ಲ ಥರ ಅವಮಾನಗಳನ್ನ ಸಹಿಸ್ಕೊಂಡು ಇವತ್ತು ನಮ್ಮ ಕರ್ನಾಟಕ ಸೇರಿದ ಒಂದು ಸಂಘಟನೆ ಕಟ್ಟಿದ್ದಾರಲ್ಲ, ಅದಕ್ಕೆ ಬರೀ 5 ವರ್ಷ ಅಷ್ಟಾಗಿರೋದು. ಅದಕ್ಕಿಂತ ಮುಂಚೆ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಕಟ್ಟಿ ಇವತ್ತು ಎಲ್ಲ ಥರದ ಹೋರಾಟ ಮಾಡವ್ರೆ. ರೈಲ್ವೆ ಹೋರಾಟ ಆಗಿರ್ಬೋದು, ಆಟೋ ಹೋರಾಟ ಆಗಿರ್ಬೋದು, ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದ ಫಸ್ಟ್ ಕಲ್ಲು ಹೊಡಿತಿದ್ದೆ ನಮ್ಮ ಬಸವರಾಜ್ ಅವರು. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಈ ಹೋರಾಟದ ಮನೋಭಾವನೆ ಪ್ರತಿಯೊಬ್ಬರಿಗೂ ಬರಲ್ಲ. ಇದು ನನ್ನ ನಾಡು, ನನ್ನ ತಾಯ್ನಾಡು, ನನ್ನ ಭಾಷೆ, ಕನ್ನಡ ನಾಡು ಅಂತೇಳಿ ಪಾಪ ಅವ್ರು ಎಷ್ಟು ಕಷ್ಟಪಟ್ಟಿದೆ ಅಂತ ಹೇಳಿದ್ರೆ, ಇವತ್ತಿಗೂ ನಾನು ಅವ್ರನ್ನ ತುಂಬ ನನ್ನ ಸ್ವಂತ ಫ್ಯಾಮಿಲಿ ಅಣ್ಣ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ನಾನು ಎಲ್ಲರಿಗೂ ತುಂಬ ಅಭಿನಂದಿಸ್ತೀನಿ. ಕಾರ್ಮಿಕರು ಅಂತ ಹೇಳಿದ್ರೆ ಯಾರ ಮನೆ ಗುಲಾಮರಲ್ಲ ನಾವು, ಕಾರ್ಮಿಕರು ನಾವೇ, ಮಾಲೀಕರು ನಾವೇ, ಯಜಮಾನರು ನಾವೇ, ಆಯಿತಾ? ಇವತ್ತು ಬೆಂಗಳೂರು ಸಿಟಿಲಿ ಸುಮಾರು ಬಹುಶಃ ಎಷ್ಟೋ ಜನ ಪೌರ ಕಾರ್ಮಿಕರು ಇದ್ದಾರೆ. ಅವ್ರು ಒಂದು ದಿವಸ ಪೌರ ಕಾರ್ಮಿಕರು ಅವ್ರು ಕೆಲಸ ಮಾಡಿ ಅಂತ ಹೇಳಿದ್ರೆ
ಬೆಂಗಳೂರು ಇರ್ತದ ಅಧ್ಯಕ್ಷರೇ, ವಾಸನೆ ಹೊಡಿತದೆ. ಹಂಗಾಗಿ ಕಾರ್ಮಿಕರಿಗೆ ಫಸ್ಟು ನಾವು ಗೌರವ ಕೊಡಬೇಕು, ಆಯಿತಾ? ಯಾವತ್ತು ನಾವು ಕಾರ್ಮಿಕರಿಗೆ ಗೌರವ ಕೊಡ್ತೀವೋ ಅವತ್ತು ನಮಗೆ ಅದು ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಇವತ್ತು ನನಗೆ ವಿಶೇಷವಾಗಿ ನಮ್ಮ ಸ್ವಾಮೀಜಿ ನೋಡಿ ನಮಗೆ ತುಂಬ ಖುಷಿ ಆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿರೋದು ನಮಗೆಲ್ಲ ಹೆಮ್ಮೆ ಅಂತ ಅನ್ನಿಸ್ತದೆ. ನಿಜವೂ ಖುಷಿ ಪಡ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಪ್ರೀತಿಯ ಕಾರ್ಮಿಕ ಬಂಧುಗಳನ್ನು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಕರ್ನಾಟಕ. ನಮ್ಮ ಕರ್ನಾಟಕ ಸೇನೆಯಿಂದ ನಾನು ತುಂಬ ಸಂಘಟನೆ ಕರ್ನಾಟಕದಲ್ಲಿ ನೋಡಿದ್ದೀನಿ. ಒಂದು ಸಂಘಟನೆಯಲ್ಲಿ ಈಗ ತಾನೇ ಅವರು ಒಂದು 4 ತಿಂಗಳಿಂದ ನಮ್ಮ ಕರ್ನಾಟಕ ಸೇನೆ ವಾರ್ಷಿಕೋತ್ಸವ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ರೆ ನೆಕ್ಸ್ಟ್ ಹೋರಾಟಗಳು ಅದು ಇದಿರುತ್ತೆ. ಆದರೆ ಅವ್ರ ಸಂಘಟನೆಯಲ್ಲೇ ಒಂದು ವಿಭಾಗ ಕಟ್ಟಡ ಕಾರ್ಮಿಕರ ಘಟಕ ಅಂತ ಮಾಡಿದರು. ಅದಕ್ಕೆ ನಮ್ಮ ನನ್ನ ತಮ್ಮ ಗುರು ದೊಡ್ಡಮನೆ ಮತ್ತು ನಮ್ಮ ದೇಸಾಯಿ ಗೌಡ ಪಾಟೀಲ್, ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು. ಇವರಿಬ್ಬರು ಶ್ರಮಜೀವಿಗಳೇ. ಇವತ್ತು ಹೇಳ್ಬೇಕಂದ್ರೆ ಶ್ರಮಜೀವಿ ಯಾರು? ನಾವೆಲ್ಲರೂ ಶ್ರಮಜೀವಿನೇ. ಸುಂದರವಾದ ಮನೆಗಳ ನಿರ್ಮಾಣಕ್ಕೆ ಕಾರ್ಮಿಕರು ಅಷ್ಟೇ ಮುಖ್ಯ ಅಂತ. ಮನೆಗಳಿಗೆ ಮಾತ್ರ ಕಾರ್ಮಿಕರಲ್ಲ, ದೇಶಕ್ಕೆ ಸೇವೆ ಮಾಡಿದ್ದು. ಒಂದು 10 ವರ್ಷ ನಾನು ಕೇಂದ್ರ ಪೊಲೀಸಲ್ಲಿದ್ದೆ. ಈಗ ನಾವು ತೊಗೊಂಡೋಗ್ತೀವಲ್ಲ ಗಣ್ಣೆಲ್ಲ, ಅದನ್ನು ಮಾಡೋದು ಕಾರ್ಮಿಕರೇ. ಅದಕ್ಕೆ ಕೆಲವೊಂದು ಫ್ಯಾಕ್ಟ್ರಿ ರಾಂಪುರು, ತಮಿಳ್ನಾಡಲ್ಲಿ ತಿರುಚಿ, ಇಲ್ಲೆಲ್ಲ ಫ್ಯಾಕ್ಟ್ರಿ ಇದೆ, ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಅಂತೇಳಿ, ಅದು ಮಾಡೋದು ಕಾರ್ಮಿಕರೇ. ಸೊ ಅದಕ್ಕೆ ಈ ದೇಶಕ್ಕೆ ಏನೇ ಇದ್ರೂ ನಾವು ಕಾಲಲ್ಲಿ ಹಾಕೋ ಚಪ್ಪಲಿಂದ ಹಿಡಿದು, ನನ್ನ ಸಮಾಜದವ್ರು ಮಾಡೋದು, ನಮ್ಮ ಕಾಲಲ್ಲಿ ಹಾಕೋ ಚಪ್ಪಲಿಂದ ಹಿಡಿದು ಮೇಲೆ ಹಾಕೋ ಬಟ್ಟೆವರೆಗೂ ಎಲ್ಲರೂ ಮಾಡೋದು ಕಾರ್ಮಿಕರೇ. ಅವರ ಶ್ರಮ ಯಾವತ್ತೂ ಈ ದೇಶಕ್ಕೆ ದೊಡ್ಡ ಒಂದು ಕೊಡುಗೆ ಇರುತ್ತೆ. ಕಾರ್ಮಿಕರಿಲ್ಲ ಅಂದರೆ ನಾವು ಯಾರಿಲ್ಲ. ಇಲ್ಲಿ ನನಗೂ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹೊಂದಿಸ್ತಾ, ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ್, ಜೈ ಕರ್ನಾಟಕ, ಜೈ ಕಾರ್ಮಿಕರು. ಕರ್ನಾಟಕವೇ ಕೈಲಾಸ ನಮ್ಮ ಸಿದ್ಧಾಂತಾಡಿ ನಮ್ಮ ಕನ್ನಡ ಸೇನೆ ವಚನಗಳಿದ್ದು ಇವತ್ತೇನು ಕಾರ್ಮಿಕ ಉತ್ಸವ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಂಥ ಗುರು ದೊಡ್ಡಮನೆಯವರೇ, ದೇಸಗೌಡರು ಅವರಿಗೆ ಮೊದಲನೇಗೆ ಅಭಿನಂದನೆಗಳು. ರಾಜ್ಯಾಧ್ಯಕ್ಷರು ನನ್ನ ಸೋದರ ಪಿ ಮೂರ್ತಿ ಅವರೇ, ಲಯನ್ ಬಾಲಕೃಷ್ಣ ಅವರೇ, ಖಾಲಿದ್ ಭಾಯ್ ಅವರೇ, ಗೌರವಾಧ್ಯಕ್ಷ ಅಂತ ಗಣೇಶ್ರಾವ್ ಅವರೇ, ಎಲ್ಲ ನಮ್ಮ ಸಂಘಟನೆಯ ಎಲ್ಲ ರಾಜ್ಯ ಪದಾಧಿಕಾರಿಗಳೇ, ಮಹಿಳಾ ಘಟಕದ ಎಲ್ಲ ರಾಜ್ಯ ಪದಾಧಿಕಾರಿಗಳೇ, ಮತ್ತೊಬ್ಬರು ನಮ್ಮ ಕನ್ನಡ ಸೇನೆ ಇವತ್ತ ಕೇರಳದಲ್ಲಿ ಉದ್ಘಾಟನೆ ಮಾಡ್ತೀವಿ ಅಂತೇಳಿ ಬಂದಿದ್ದಾರೆ. ನಮ್ಮ ಪೈಲ್ವಾನರು, ಕುಸ್ತಿ ಪೈಲ್ವಾನರು ಕೇರಳದಿಂದ ನಮ್ಮ ಕನ್ನಡ ಸೇನೆ ಕೇರಳದಲ್ಲಿ ಮಾಡ್ತೀವಿ ಅಂತೇಳಿ ಬಂದಿದ್ದಾರೆ. ಅವ್ರಿಗೂ ಅಭಿನಂದನೆಗಳು. ವೇದಿಕೆ ಮುಂಭಾಗಿರುವಂಥ ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ಶರಣಾರ್ಥಿಗಳು. ಇವತ್ತೇನು ನಾಡು ನುಡಿ ಜಲ ರೈತ ಪರ ವಿದ್ಯಾರ್ಥಿ ಪರ ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೆ ಬಂಧುಗಳೇ. ನನ್ನ ಜೀವನ 37 ವರ್ಷದಿಂದ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ನಾನು ಒಂದು ಮನವಿ ನಿಮ್ಮ ಹತ್ರ, ಕಾರ್ಮಿಕರ ಹತ್ರ, 91ರಿಂದ ಕಾರ್ಮಿಕ ಪರನೇ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ನಾನು. ಯಾಕಂದರೆ ನಾನು ಕಷ್ಟದಿಂದ, ನಮ್ಮ ತಾಯಿ ಕ್ಯಾನ್ಸರ್ ಬಂದಾಗ 87ರಲ್ಲಿ ಬಂದಿದ್ದು, ಕಿರು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಗಾರೆ ಕೆಲಸ ಮಾಡಿ ಕಾಂಕ್ರೀಟ್ ಓದ್ತು. ಇವತ್ತು ನಮ್ಮ ತಾಯಿ ಉಳಿಸ್ಕೊಂಡೆ ನಾನು. ಕಾಂಕ್ರೀಟ್ ಕೆಲಸ ಮಾಡಿದ್ದೀನಿ ನಾನು ಕೂಡ. ನಾನು ಕಾರ್ಮಿಕನೇ. ಬೆಂಗಳೂರಲ್ಲಿ 200 ರೂಪಾಯಿ ಕಟ್ತಿದ್ರು ವಾರಕ್ಕೆ ಸಂಬಳ ನನಗೆ. ಇವತ್ತು ದೇವರ ಆಶೀರ್ವಾದ, ಗೌರಿಸಿದ್ದೇಶ್ವರ ಆಶೀರ್ವಾದದಿಂದ ಚೆನ್ನಾಗಿ ಬೆಳೆದಿದ್ದೀನಿ ಕರ್ನಾಟಕದಲ್ಲಿ. ನಿಮ್ಮೆಲ್ಲರ ಆಶೀರ್ವಾದ, ಸಮಾಜಜೀವಿಗಳ ಆಶೀರ್ವಾದ. ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಕಾರ್ಮಿಕರು ಸೇಫ್ಟಿಯಿಂದ ಕೆಲಸ ಮಾಡಬೇಕು. ತಾವೆಲ್ಲರೂ ಕಾರ್ಮಿಕರುಗಳು, ಯಾಕಂದ್ರೆ ನಾವು ಎಷ್ಟೋ ದುಡ್ಡು ಸಂಪಾದನೆ ಮಾಡಿ ಕೋಟಿ ಸಂಪಾದನೆ ಮಾಡೋದು ನಮ್ಮ ಆರೋಗ್ಯ ಇಂಪಾರ್ಟೆಂಟು. ಇವತ್ತು ನೀವೆಲ್ಲ ಕೆಲಸ ಮಾಡ್ತಾ ಇರ್ತೀರ, ಕಿವಿಯಲ್ಲಿ ಹೆಡ್ಫೋನ್ ಇಟ್ಕೊಂಡು ಮೊಬೈಲ್ ಮಾತಾಡ್ಕೊಂಡು 3ನೇ ಮಾಡಿ 4ನೇ ಮಾಡಿ ಬಿದ್ದು ಸಾಯ್ತಾ ಇದ್ದೀರಾ. ಭಾಳ ನೋವಾಗುತ್ತೆ ನನಗೆ. 700-600 ಕಿಲೋಮೀಟರ್ ದೂರಿಂದ ಬಂದು ನಾವೆಲ್ಲ ಕಷ್ಟಪಟ್ಟು ದುಡ್ತೀವಿ. ಕೆಲಸ ಮಾಡೋಕ್ಕಲ್ಲಿಗೆ ಸರಾಯಿ ಕುಡಿದ್ಬಿಟ್ಟು ಕಾಲು ಜಾರಿ ಬಿದ್ದೋಗ್ತೀವಿ, ಸತ್ತೋಗಿದ್ದೀರಿ ಎಷ್ಟೋ ಜನ. ನಾವೆಲ್ಲ ಎದಕ್ಕೆ ಬಂದೀವಿ ಇಲ್ಲಿಗೆ? ದುಡ್ಕಂತಿನಕ್ಕೆ ಬಂದಿವಿ ದೂರಿಂದ. ಸಾಧ್ಯ ಏನು ಮಾಡ್ಬೇಕು ನಾವು? ದುಡ್ಡು ಸಂಪಾದನೆ ಮಾಡಬೇಕು, ಮಕ್ಕಳಿಗೆ KS ಮಾಡಬೇಕು, IPS ಮಾಡಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡ್ಬೇಕಂತೇಳಿ ನಮ್ಮ ಹಠ ಇರಬೇಕು ಕಾರ್ಮಿಕರು. ಯಾಕೆ MLA ಮಕ್ಕಳು MLA ಆಗಬೇಕಾ? ಕಾರ್ಮಿಕರು MLA ಆಗೋದು ಬೇಡವಾ? ಮಕ್ಕಳು ಆಗೋದು ಬೇಡವಾ? ಡಾಕ್ಟರ್ ಆಗಬೇಡವಾ? IPS ಆಗಬೇಡವಾ? ಇಂಜಿನಿಯರ್ ಆಗೋದು ಬೇಡವಾ? ನಾವೆಲ್ಲ ಕಾರ್ಮಿಕರು ಎಚ್ಚೆತ್ಕೋಬೇಕಾಗಿದೆ. ಬೆಂಗಳೂರು ನಗರದಲ್ಲಿ ನೀವೆಲ್ಲ ಸಾಕಷ್ಟು ದುಡಿತೀರ, ಶ್ರಮ ಪಡ್ತೀರಾ. ವಾರ ಬಂದ ತಕ್ಷಣ ಕುಡಿಯೋದು, ಹೆಂಡತಿಗಳು ಹೊಡಿಯೋದು, ಮಕ್ಕಳು ಹೊಡಿಯೋದು, ಬಂದ್ಬಿಟ್ಟಿಲ್ಲ ಶೋಕಿ ಮಾಡಿ ಮೋಜು ಮಸ್ತಿ ಮಾಡಿ ದುಡ್ಡೆಲ್ಲ ಖಾಲಿ ಮಾಡ್ತೀರಾ. ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಓದಿಸ್ತೀರಾ, ಅಷ್ಟೇ ಬಿಟ್ಬಿಡ್ತೀರಾ. ಇಲ್ಲಾಂದ್ರೆ ಗಾರೆ ಕೆಲಸ ಮಾಡಕ್ಕೆ ಕರ್ಕೊಂಡು ಹೋಗ್ತೀರಿ ಮಕ್ಕಳಿಗೆ. ಮಕ್ಕಳಿಗೆ ಶಿಕ್ಷಣ ಕಡಿ. ಮೊದಲು ಶಿಕ್ಷಣ ಇದ್ರೆ ನಿಮ್ಮನ್ನ, ಇವತ್ತು ನೀವು ಮಕ್ಕಳು ಸಾಕ್ತಾ ಇದ್ರೆ ನಾಳೆ ಮಕ್ಕಳು ನಿಮ್ಮನ್ನು ಸಾಕ್ತಾರೆ. ಇವತ್ತೇನು ಕಾರ್ಮಿಕರು ನೀವೆಲ್ಲ ಇದ್ರ, ದಯವಿಟ್ಟು ಎಲ್ಲ ಲೇಬರ್ ಕಾರ್ಡ್ಗಳು ಮಾಡಿಸ್ಕೊಡ್ರಿ. ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಬರುತ್ತೆ. ಬಿಲ್ಡಿಂಗ್ ಸತ್ತಾಗ 8 ಲಕ್ಷ ಪರಿಹಾರ ಸಿಗುತ್ತೆ. ಆಪರೇಷನ್ ಹೆರಿಗೆ ಆಸ್ಪತ್ರೆಗೆ 2 ಲಕ್ಷ ಸಿಗುತ್ತೆ. ಸಾಕಷ್ಟು
ಅನುದಾನಗಳು ಸಿಗುತ್ತೆ. ಲೇಬರ್ ಕಾರ್ಡ್ ಇದ್ರೆ ಒಳ್ಳೇದು. ಯಾರು ಸಹಾಯಕ್ಕೆ ಬೇಡ, ಸಹಾಯಕ್ಕೋಸ್ಕರ ಲೇಬರ್ ಕಾರ್ಡ್ ಮಾಡೋದು ಬೇಡ, ನಮ್ಮ ಸೇಫ್ಟಿಗೋಸ್ಕರ ಲೇಬರ್ ಕಾರ್ಡ್ ಮಾಡಿಸ್ಕೊಡ್ರಿ ದಯವಿಟ್ಟು. ಮತ್ತೆ ಇವತ್ತೆಲ್ಲ ನೀವೆಲ್ಲ ಸಮಾಜಜೀವಿಗಳು ಮುಂದಿನದಲ್ಲಿ ನಮ್ಮ ಕನಸಿನ ಹೋರಾಟ ಮಾಡಿ ಸರ್ಕಾರದಿಂದ ಮನೆಗಳು ಕೊಡಿಸೋಂಥ ಕೆಲಸ ನಾವು ಬಾಲಕೃಷ್ಣನ ಮೂರ್ತಿಯನ್ನ ಮಾಡ್ತೀವಿ. ಯಾಕಂದ್ರೆ ಇವತ್ತು ಆಂಧ್ರದಿಂದ, ತಮಿಳುನಾಡಿಂದ ಬಂದ, ಕೇರಳದಿಂದ ಬಂದವ್ರಿಗೆ ಮನೆಗಳು ಸಿಗ್ತಾ ಇದೆ, ಬೆಂಗಳೂರಲ್ಲಿ ಸೌಲಭ್ಯಗಳು ಸಿಗ್ತಾ ಇದೆ. ನಮ್ಮ ಕನ್ನಡದ ಒಂದು 10ನೇ ಮಾಡಿ 5ನೇ ಮಾಡಿ ಕಟ್ಟಿ ಫುಟ್ಪಾತಲ್ಲಿ ವ್ಯಾಲೆಂಟೈಸ್ ಬಂದು ಜೋಪಡಿ ಹಾಕಿ ಮಲಗ್ತಾ ಇದೀವಿ. ನಾವು ಸಾಕಷ್ಟು ಕಷ್ಟದಲ್ಲಿದ್ದೀವಿ. ನಾವು ಮುಂದಿನ ನಾವೆಲ್ಲ ಹೋರಾಟ ಮಾಡಿ ಮನೆಗಳು ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ. ಸಾಕಷ್ಟು ಕಾರ್ಮಿಕರಿಗೆ ಅನ್ಯಾಯ ಆದಾಗ ನಮ್ಮ ಮೂರ್ತಣ್ಣ ಹೇಳಿದ್ರು, ಸಾಕಷ್ಟು 3,000 ಹೆಚ್ಚು ಬಿಡಿ ಮೇಲೆ ಸತ್ತಂತ ಕುಟುಂಬಗಳಿಗೆ ಪರಿಹಾರ ಕೊಡಿಸಿ ಹೋರಾಟ ಮಾಡಿ ಬಾಡಿಗಳು ಊರಿಗೆ ಕಳಿಸಿದ್ದೀನಿ. ಮುಂಚೆ ಎಲ್ಲ ಬಾಡಿ ಇಲ್ಲೇ ಮಣ್ಣು ಮಾಡಿಬಿಡ್ತು, ತೊಗೊಂಡೋಗಿ ದುಡ್ಡು ಇರ್ತಿರಲಿಲ್ಲ, ಯಾರು ಕೇಳಿರಲ್ಲ ಅವಾಗ 91, 92ರಲ್ಲಿ. ಈಗ ಸಂಘಟನೆಗಳು ಜಾಸ್ತಿ ಆಗಿದೆ, ಎಲ್ಲರೂ ಬರ್ತಾರೆ. ಮುಂಚೆ ನಾವೆಲ್ಲ ಅವ್ರಿಗೆ 10 ಲಕ್ಷ 5 ಲಕ್ಷ FD ಮಾಡಿಸಿ ಆ ಮಕ್ಕಳಿಗೆ ಕುಟುಂಬಗಳು ಕೊಡಿಸೋದೊಂದು ಇದೆ. ಸಾಕಷ್ಟು ಮಾಡಿದ್ದೀವಿ. ನಿಮ್ಮ ಕೆಲಸ ಮಾಡಬೇಕಾದ್ರೆ ಸೂಕ್ಷ್ಮದಿಂದ ಭದ್ರತೆ, ಸೀಟ್ ಬೆಲ್ಟ್ಗಳು ಅವೆಲ್ಲ ಏನೇನು ಕೊಡ್ತಾರೆ, ಹೆಲ್ಮೆಟ್ಗಳು, ಸೇಫ್ಟಿ ಕಿಟ್ ನಾವು ನಮ್ಮ ಕನ್ನಡ ಸೇನೆಯಿಂದ ಕೊಡ್ತೀವಿ. ಆ ಸೇಫ್ಟಿ ಕಿಟ್ಗಳು ಬಳಸಬೇಕು, ತೊಗೊಂಡಾಗ ಮನೆಗೆ ಇದು ಇಡೋದಲ್ಲ. ಯಾಕಂದ್ರೆ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್. ನಮ್ಗೆ ಮಕ್ಕಳು, ನನ್ನ ಗಂಡ ದುಡಿದು ಬರ್ತಾನೆ ಸಾಯಂಕಾಲ ಅಂತ ಕಾಯ್ತಾ ಇರ್ತಾರೆ. ನೀವು ಮೇಲಿಂದ ಮೊಬೈಲಲ್ಲಿ ಆಟ ಆಡ್ಕೊಂಡು ಬಿದ್ದು ಸತ್ತರೆ ಯಾರು ಕೇಳ್ತಾರೆ? ಮಕ್ಕಳು ಗತಿ ಹೆಂಗೆ, ನಮ್ಮ ತಂದೆ ತಾಯಿ ಗತಿ ಹೆಂಗೆ? ನೀವೆಲ್ಲ ದಯವಿಟ್ಟು ಶಿಫ್ಟು ಏನೇನು ಕೊಡ್ತಾರೆ ಟೂಲ್ಸ್ ಕಿಟ್ಗಳು ಅವೆಲ್ಲ ದಯವಿಟ್ಟು ಯೂಸ್ ಮಾಡ್ಕೋಬೇಕು ನೀವೆಲ್ಲರೂ. ಇಷ್ಟೊತ್ತು ಮಾತಾಡೋ ಅವಕಾಶ ಮಾಡ್ಕೊಂಡು ವಂಶ ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.